ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವರ್ಷ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 2023 ರಪ್ ಅಂತ ಪಾಸಾಗಿ 2024 ಬಂದೇ ಬಿಡ್ತು. ಸೊ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಾವು ಹೊರಟಿದ್ವಿ ಮಡಿಕೇರಿಗೆ. ದಿಸ್ ವಾಸ್ ಪ್ಯೂರ್ಲಿ ಅ ರ್ಯಾಂಡಮ್ ವ್ಲಾಗ್ ಬಿಕಾಸ್ ನನಗೆ ಮನೆಯಿಂದ ಹೊರಡಬೇಕಾದ್ರೆ ಇದನ್ನು ವ್ಲಾಗ್ ಮಾಡಬೇಕಂತ ನಂಗೆ ಅನಿಸಿರಲಿಲ್ಲ. ನಾವು ಆಲ್ಮೋಸ್ಟ್ ಮಡಿಕೇರಿ ರೀಚ್ ಆಗಿಬಿಟ್ಟಿದ್ವಿ. ಆವಾಗ ಅನ್ನಿಸ್ತು ವೈ ನಾಟ್ ಟು ರೆಕಾರ್ಡ್ ಅ ವಿಡಿಯೋ ಅಂತ. ಹೊಸ ವರ್ಷದ ಮೊದಲನೇ ದಿನ ತುಂಬ ಅಡ್ವೆಂಚರಸ್ ಆಗಿತ್ತು. ಏನಕ್ಕೆ ಅಡ್ವೆಂಚರಸ್ ಆಗಿತ್ತು, ಯಾಕೆ ಅಂತ ತಿಳ್ಕೊಬೇಕಂದ್ರೆ ನೀವು ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಂಗೆ ನೋಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾವು ಹೋಗ್ತಾ ಇರೋ ಪ್ರಾಪರ್ಟಿ ಹೆಸರು ಗ್ರೀನ್ ಹಿಲ್ಸ್ ಹೋಮ್ ಸ್ಟೇ ಅಂತ. ಇದು ಬಂದು ಮಡಿಕೇರಿ ಡಿಸ್ಟ್ರಿಕ್ಟ್ ಮದೆನಾಡು ಅಂತ ಒಂದು ಪ್ಲೇಸಲ್ಲಿದೆ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ NH275 ಅಂದರೆ ಬೆಂಗಳೂರು ಟು ಮಂಗಳೂರು ಹೋಗೋ ಹೈವೇ ಏನಿದೆ ಅದ್ರ ಪಕ್ಕದಲ್ಲೇ ಒಂದು ರೋಡ್ ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ಹೋಮ್ ಸ್ಟೇ ಸಿಗುತ್ತೆ. ಇದು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಹುಡುಕಕ್ಕೆ ತೊಂದರೆ ಆಗಲ್ಲ. ಈ ಹೋಮ್ ಸ್ಟೇ ಅಡ್ವಾಂಟೇಜಸ್ ಏನಂದರೆ ಇದು ಹೈವೇಗೆ ತುಂಬ ಕ್ಲೋಸ್ ಆಗಿದೆ, ಬಟ್ ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಮೇಯ್ನಾಗಿ ಇದು ನೇಚರ್ ಮಧ್ಯ ಇದೆ ಹಾಗೂ ಪ್ರೈಸಸ್ ತುಂಬ ಅಫೋರ್ಡಬಲ್ ಇದೆ. ಇದು 2 BHK ಹೋಮ್ ಸ್ಟೇ ಆಗಿದ್ದು ಇಲ್ಲಿ 3 ಡಬಲ್ ಕಾಟ್ ಆ್ಯಂಡ್ 3 ಸಿಂಗಲ್ ಕಾಟ್ ಬೆಡ್ಸ್ ಇದೆ. ಸೊ ಓವರಾಲ್ 10 to 12 ಮೆಂಬರ್ಸ್ ಆರಾಮಾಗಿ ಕಂಫರ್ಟಬಲಿ ಸ್ಟೇ ಆಗ್ಬೋದು. ಫುಡ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಏನೇನು ಇಷ್ಟ ಇದೆಯೋ ಆ ಮೆನುನ ಪ್ರೀವಿಯಸ್ ಡೇ ಇವ್ರಿಗೆ ಕಾಲ್ ಮಾಡಿ ಹೇಳಿದರೆ ನಾವು ಅರೈವ್ ಆಗಿದ್ದ ದಿವಸ ಅವ್ರಿಗೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಆ್ಯಂಡ್ ಇಮಿಡಿಯೇಟಾಗಿ ನಿಮ್ಗೆ ಏನಾದರೂ ಬೇಕು ಅಂದ್ರೂ ಪ್ರಾಪರ್ಟಿ ಓನರ್ ಹಿಂದೆಗಡೆನೇ ಇದ್ದಾರೆ, ಸೊ ಅವರು ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ. ಇಲ್ಲಿ ಬೇರೆ ಏನೇನಿದೆ ಸುತ್ತಮುತ್ತ ನೋಡೋಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಚಿಕ್ಕದಾಗಿ ಒಂದು ಝರಿ ಹರಿಯುತ್ತೆ, ಬಟ್ ಕಾರ್ ಸ್ವಲ್ಪ ಬೆಳ್ಕೊಂಡ್ಬಿಟ್ಟಿದೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿದೆ, ನೀವು ಹೋಗಿ ವಿಸಿಟ್ ಮಾಡ್ಬೋದು, ಎಂಜಾಯ್ ಮಾಡ್ತೀರಾ ಅಂತ ಹೇಳಿದ್ರು. ಹಾಗೆ ಸ್ವಲ್ಪನೇ ದೂರ ಇರೋದ್ರಿಂದ ಹಾಗೆ ವಾಕಬಲ್ ಡಿಸ್ಟೆನ್ಸ್ ಇತ್ತು. ನಾವು ಬಂದ್ವಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನಾವು ಟ್ರಾವೆಲ್ ಮಾಡಿ ಬಂದು ತುಂಬ ಟಯರ್ಡ್ ಆಗಿತ್ತು. ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು. ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ ಮೇಲೆ ನಾವು ಮತ್ತೆ ಹೋಮ್ ಸ್ಟೇಗೆ ರಿಟರ್ನ್ ಆದ್ವಿ. ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿದ್ರು ವಿತ್ ಕಾಫಿ. ತುಂಬ ಜೋರ್ ಸೆಲೆಬ್ರೇಷನ್ಸ್ ಇಲ್ಲ ಅಂದ್ರೂ ಲೈಟಾಗಿ ಆ ಸೆಲೆಬ್ರೇಷನ್ಸ್ ಫೀಲ್ ಇರಲಿ ಅಂದ್ಬಿಟ್ಟು ಅವ್ರಿಗೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ವಿ. ಸಾಯಂಕಾಲ ಆಗೋಷ್ಟೊತ್ತಿಗೆ ಎಲ್ಲ ಅರೇಂಜ್ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ಯದುವೀರ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ದೇ ಹ್ಯಾವ್ ಬ್ಲೂಟೂತ್ ಸ್ಪೀಕರ್ ಆಲ್ಸೋ. ಸೊ ನಾವಂತೂ ಈವ್ನಿಂಗಿಂದ ಮಿಡ್ನೈಟ್ 12 o'clockವರೆಗೂ ಮ್ಯೂಸಿಕ್ ಕೇಳಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ ವೈಬ್ಸ್ ಅಂತೂ. ಡಿನ್ನರ್ಗೆ ನಾವು ಏನೇನು ಐಟಮ್ಸ್ ಹೇಳಿದ್ವಿ, ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್, ಅವರು ಇನ್ ಟೈಮ್ಗೆ ರೆಡಿ ಮಾಡಿಕೊಟ್ಟಿದ್ರು. ಟೇಸ್ಟ್ ವಾಸ್ ಪ್ರಿಟಿ ಗುಡ್. ಅನೂಪ್ ಆಲ್ವೇಸ್ ಪ್ರಿಫರ್ ತಂದೂರಿ ಚಿಕನ್, ಅದು ಕೂಡ ಅವ್ರು ರೆಡಿ ಮಾಡಿಕೊಟ್ರು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು.
ಕೊನೆಗೂ 2024ನ ವೆಲ್ಕಮ್ ಮಾಡೋ ಟೈಮ್ ಬಂದೇ ಬಿಡ್ತು. ನಾವಂತೂ ಸಿಂಪಲ್ ಕೇಕ್ ಕಟ್ಟಿಂಗಿಂದ ಸೆಲೆಬ್ರೇಷನ್ಸ್ನೆಲ್ಲ ಎಂಡ್ ಮಾಡಿದ್ವಿ. ನಾವು ಬಂದ ದಿವಸ ಗೊತ್ತಾಯಿತು ಇಲ್ಲಿ ಟ್ರೆಕ್ಕಿಂಗ್ ಆಪ್ಷನ್ಸ್ ಕೂಡ ಇದೆ ಅಂತ. ಸೊ ಕೇಳಿದ ಮೇಲೆ ನಮಗೆ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಎಲ್ಲರೂ ಬೆಳಗ್ಗೆನೇ 8 ಗಂಟೆಗೆ ಬಿಸಿ ಕಾಫಿ ಕುಡಿದ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋಕ್ಕೆ ರೆಡಿ ಆಗಿಬಿಟ್ವಿ. ಹೋಮ್ ಸ್ಟೇ ಅವರು ಫಸ್ಟ್ ನಮಗೆ ವ್ಯೂ ಪಾಯಿಂಟ್ ತೋರಿಸ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಸ್ವಲ್ಪ ದೂರ ಮಾತ್ರ ಜೀಪ್ ಹೋಗುತ್ತೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ನಾವೆಲ್ಲ ಅಗ್ರಿ ಮಾಡಿ ಹೊರಡೋಕ್ಕೆ ರೆಡಿ ಆದ್ವಿ. ಟ್ರೆಕ್ಕಿಂಗ್ ಅಂದಮೇಲೆ ನಾವು ಹೋಗೋ ರೂಟ್ ಚೆನ್ನಾಗಿರಲ್ಲ ಅಂತ ಇಟ್ಸ್ ಅಂಡರ್ಸ್ಟುಡ್. ನಾನಂತೂ ಸುತ್ತಮುತ್ತ ಸೀನ್ರಿನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೆ. ಸಡನ್ನಾಗಿ ಹೇಳಿದ್ರು ಇದು ಕಾಡು, ಎನಿ ಟೈಮ್ ಅನಿಮಲ್ಸ್ ಬರ್ಬೋದು, ಆಮೇಲೆ ಇದು ಆನೆಗಳು ಓಡಾಡೋ ಜಾಗ ಅಂತ ಹೇಳಿಬಿಟ್ರು. ನಾನಂತೂ ಯಾವ ಪ್ರಾಣಿ ಎಲ್ಲಿಂದ ಹೇಗೆ ಬರುತ್ತೆ ಅಂತ ಟೆನ್ಷನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಬಟ್ ಏನೇ ಆಗಲಿ ಟ್ರಸ್ಟ್ ಮೀ, ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಅಪಾಲಜೈಸ್, ವಿಡಿಯೋ ಅಂತೂ ಫುಲ್ ಶೇಕಿ ಆಗಿದೆ. ಏನಕ್ಕೆ ಅಂದರೆ ನೀವೇ ನೋಡ್ತಾ ಇದ್ದೀರಾ, ರೋಡ್ ಆ ಥರ ಇದೆ. ಫೈನಲಿ ಜೀಪ್ ಎಲ್ಲಿ ತನಕ ಹೋಗೋಕ್ಕಾಗುತ್ತೆ ಅಲ್ಲಿವರೆಗೂ ಹೋಗಿ ಸ್ಟಾಪ್ ಮಾಡಿದ್ವಿ. ಅಲ್ಲಿಂದ ಯಾವ ಗಾಡಿನೂ ಹೋಗಲ್ಲ, ನಾವು ನಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ಫೈನ್, ವ್ಯೂ ಪಾಯಿಂಟ್ ತಾನೇ, ಹೋಗೋಣ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಅಂತ ನಾವು ರೆಡಿ ಆದ್ವಿ. ಆಬ್ವಿಯಸ್ಲಿ ತುಂಬ ಕಾಲು ನೋವಿದವರು, ಆಮೇಲೆ ಸ್ವಲ್ಪ ದೂರಕ್ಕೆ ಸುಸ್ತಾಗೋರು ಇಲ್ಲಿಂದ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು, ಅನೂಪ್ ಮತ್ತು ನಮ್ಮಪ್ಪ ಇಷ್ಟೇ ಜನ ಹೋಗೋಕ್ಕೆ ಒಪ್ಕೊಂಡ್ವಿ. ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡಿದ್ದು. ಸೀರಿಯಸ್ಲಿ ನಂಗೆ ನೋಡಿ ಶಾಕ್ ಆಯಿತು. ಏನಕ್ಕೆ ಅಂದರೆ ಅಲ್ಲಿ ಪಾತ ಎಲ್ಲ ಯಾವ ಕಡೆಯಿಂದ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ಗೊತ್ತೇ ಆಗಲಿಲ್ಲ. ಆಮೇಲೆ ಒಂದು ದೊಡ್ಡ ಸ್ಟಿಕ್ ಇಟ್ಕೊಂಡು ನಮ್ಮ ಸಪೋರ್ಟ್ಗೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಗಿಡನೆಲ್ಲ ತಳ್ಳಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ತುಂಬ ಆಳ ಇದೆ. ಪಾತ್ ನೋಡಿ ಇಷ್ಟೇ ಇರೋದು. ನೋಡಿ ವರ್ಷ ಹೋಗ್ತಿದ್ದಲ್ಲಿ ನೋಡಿ ಅಷ್ಟೇ ಪಾತ್. ನೋಡಿ ಎಷ್ಟು ಥಿಕ್ ಫಾರೆಸ್ಟು, ಬೆಳಕು ಬಿಸಿಲು ಎಷ್ಟಿದೆ ಗೊತ್ತಾ. ಬಟ್ ಒಳಗಡೆ ಬರ್ತಾ ಇರೋದು ತುಂಬ ಕಡಿಮೆ ಬಿಸಿಲು. ನೋಡಿ ಏನೋ ಆನೆ ಅಂದ್ರಲ್ಲ, ಆನೆ ರೂಟಾ? ಎಲ್ಲ ನೀರ ಜರಿ ಅಲ್ಲ, ಜರಿ ಹರಿತಾರ ಸೌಂಡು. ನೋಡಿ ಎಷ್ಟಿದೆ ಗ್ರೀನ್ರಿ. ಈ ಪಾತಲ್ಲಿ ಹೋಗ್ತಾ ಇದ್ದೀವಿ. ಈ ಟ್ರೆಕ್ಕಿಂಗು ಪ್ಲೇಸ್ ಯಾವುದು ಅಂತಲೂ ಅಷ್ಟು ಪ್ರಸಿದ್ಧಿ ಆಗದಿರೋ ಪ್ಲೇಸ್ ಇದು. ಪ್ರೈವೇಟ್ ಪ್ರಾಪರ್ಟಿಲಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದು. ನಾವು ಹೋಗ್ತಿದ್ದ ಪಾತ್ ಏನಿತ್ತು, ಹೋಗ್ತಾ ಹೋಗ್ತಾ ತುಂಬ ಸಣ್ಣದಾಗ್ತಾ ಹೋಯಿತು. ಆಮೇಲೆ ನಾವು ತಿಕ್ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾಯಿದ್ವಿ. ನನಗೆ ಒಂದು ಕಡೆಯಿಂದ ಆನೆ ಎಲ್ಲಿಂದ ಬರುತ್ತೆ ಅಂತ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ನಾವು ಹೋಗೋ ದಾರಿಯಲ್ಲಿ ಆನೆ ಲದ್ದಿ ಕಾಣಿಸ್ತಾ ಇತ್ತು. ಅದು ಅವ್ರು ಹೇಳಿದ್ರು ಹಿಂದಿನ ದಿವಸ ಪಾಸ್ ಆಗಿದೆ, ಕ್ರಾಸ್ ಆಗಿದೆ ಅಂತ. ಆಮೇಲೆ ಮರ ಎಲ್ಲ ಬೀಳ್ಸ್ಕೊಂಡು ಹೋಗಿತ್ತು. ನಿಜವಾಗ್ಲೂ ಇಟ್ ವಾಸ್ ಹಾರಿಬಲ್ ಬಟ್ ಸ್ಟಿಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಮುಂದೆ ನೀವು ನೋಡ್ತಿರೋ ಹಂಗೆ ಪಾತೆ ಇಲ್ಲ. ಪ್ರೊಫೆಷ್ನಲ್ ಟ್ರೆಕ್ಕಿಂಗ್ ಮಾಡೋರು ಏನಾದರೂ ಇದ್ದರೆ ಅಲ್ಲಿ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇರೋರು ಹತ್ಕೊಂಡು ಬೇಕಾದ್ರೆ ವ್ಯೂ ಪಾಯಿಂಟ್ವರೆಗೂ ರೀಚ್ ಆಗ್ಬೋದು. ಬಟ್ ನಮ್ಮ ಕೈಲಂತೂ ನಾವೇನು ಪ್ರಿಪೇರ್ ಆಗದೇ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ನಮಗಂತೂ ಮುಂದೆ ಫರ್ದರ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಪ್ಷನ್ಸ್ ಇರಲಿಲ್ಲ. ಸೊ ಅಲ್ಲಿ ಒಂದು ಚಿಕ್ಕ ಜರಿ ಕಾಣ್ತದೆ, ನೀವು ನೋಡ್ತಾ ಇದ್ದೀರಾ, ಅದು ನೋಡಿಕೊಂಡು ಸುತ್ತಮುತ್ತ ಸೀನ್ರಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಆದ್ವಿ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಆನೆ ಇಷ್ಟು ದೊಡ್ಡ ಮರನ ಹೇಗೆ ಬೀಳಿಸ್ಬಿಟ್ಟಿದೆ ಅಂತ. ಇದನ್ನು ಕೇಳಿ ಟೆನ್ಷನ್ ನಂಗೆ ಇನ್ನೂ ಜಾಸ್ತಿ ಆಗೋಯ್ತು. ಯಾವ ಕಡೆಯಿಂದ ಎಂಟ್ರಿ ಕೊಡುತ್ತೆ, ಹೇಗೆ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಕಾಡಿನ ರಾಣಿ, ನಾನಿದ್ದೀನಿ ಈ ಕಡೆ ರಾಜ.
ರಾಜನ್ ತೋರ್ಸ. ಅನೂಪ್ಗೆ ನಮ್ಮ ಅಪ್ಪಂಗೆ ಇಬ್ರಿಗೂ ಟ್ರೆಕ್ಕಿಂಗ್ ಮಾಡಿ ಪ್ರಾಕ್ಟೀಸ್ ಇದೆ, ಸೊ ಹಾಗಾಗಿ ಅವರು ಕಂಪ್ಲೀಟ್ ಎಂಜಾಯ್ ಮಾಡಿದರು. ಫೈನಲಿ ನಾವು ಜೀಪ್ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಗೆ ಬಂದ್ವಿ. ಅಲ್ಲಿ ಶಿವಕುಮಾರ್ ಅಂದರೆ ನಮ್ಮನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ರಲ್ಲ, ಅವ್ರದ್ದು ಹಳೆ ಮನೆ ಇದೆ. ಸೊ ಇಲ್ಲಿ ಅವರೇ ಓನರ್. ಅವ್ರ ಮನೆಗೆ ಹೋದಾಗ ತುಂಬ ಚೆನ್ನಾಗಿತ್ತು. ತುಂಬ ಗಿಡಗಳನ್ನೆಲ್ಲ ಬೆಳೆಸಿದ್ರು. ಸೋ ಬ್ಯೂಟಿಫುಲ್. ಅಲ್ಲಿಂದ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೇರೆ ಹೂವುಗಳು ಮತ್ತು ಬೇರೆ ಬೇರೆ ಏನೇನೋ ಗಿಡಗಳು, ಅಲೋವೆರಾ ಈ ಥರದ್ದೆಲ್ಲ ಕಿತ್ಕೊಂಡು ಬಂದ್ವಿ. ಸೊ ನಮ್ಮ ಜೊತೆ ಶಿವಕುಮಾರ್ ಅವರು ಇದ್ದಾರೆ. ಸೊ ಈ ಪ್ಲೇಸೊಂದು ಓನರ್ ಇವರೇನೆ. ಸೊ ಟ್ರಕ್ಕಿಂಗ್ ಅಸಿಸ್ಟ್ ಇದೆ ಏನಾದ್ರು ಇತ್ತು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸರ್ ಹೇಳಿ, ನಿಮ್ಮ ರೆಸಾರ್ಟಿಗೆ ಬಂತು ಅಂದರೆ ಹೋಮ್ ಸ್ಟೇಗೆ ಇದು ಈ ಪ್ಲೇಸಿನ ಹೆಸರೇನು? ಜೋಡುಪಾಲ ಉದ್ದಾಪಮಟ್ಟೆ ಅಂತ ಹೇಳ್ಬಿಟ್ಟು. ಹಾಂ, ಸಾಧಾರಣ ಒಂದು 10-15 ವರ್ಷದಿಂದ ಟ್ರಕ್ಕಿಂಗು ಇಲ್ಲೇನೆ. ಹ್ಞೂ, ಸುಮಾರು ಕಸ್ಟಮರ್ಗಳು ಬಂದಿದ್ದಾರೆ. ಹಾಂ, ನಿಮ್ಮ ಹೋಮ್ ಸ್ಟೇಗೆ ಯಾರ್ಯಾರು ಬರ್ತಾರೋ ಅವ್ರನ್ನ ಇಲ್ಲಿ ಕರ್ಕೊಂಬರ್ತೀರಾ? ಸಖತ್ ಖುಷಿ ಪಡ್ತಾರೆ ಈ ಏರಿಯಾ. ಹಾಂ. ಸೊ ಇದು ನಿಮ್ಮನ್ನು ಹೊರತುಪಡಿಸಿ ಬೇರೆಯವ್ರು ಯಾರೂ ಬರೋವಾಗಿಲ್ಲ ಅಲ್ಲ? ಹಾಂ. ಸೊ ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ಹಾಂ, ಸ್ವಂತ ಏರಿಯಾ ಇದು. ಹಾಂ. ಸೊ ಇದು ಪ್ರಸಿದ್ಧಿನೂ ಅಷ್ಟಿಲ್ಲ. ಪ್ರಸಿದ್ಧಿ ಅಷ್ಟಿಲ್ಲ. ಹಾಂ. ಸೊ ಲೋಕಲ್ ಅವರು ಅಂದರೆ ಇವಾಗ ಹೊರಗಡೆಯಿಂದ ಸ್ಟೇ ಅವರು ಬರೋರಿಗೆ ಮಾತ್ರ. ಸೊ ಕಂಪ್ಲೀಟ್ ಇದು ಪ್ರೈವೇಟ್. ಹಾಂ. ಸೊ ನೋಡ್ಬೋದು ಅಲ್ಲೆಲ್ಲ ವ್ಯೂ ಹೇಗಿದೆ ಅಂತ. ಸೊ ಇಲ್ಲಿ 2-3 ವ್ಯೂ ಪಾಯಿಂಟ್ಸ್ ಇದೆಯಲ್ಲ? ವ್ಯೂ ಪಾಯಿಂಟ್ಸ್ ಇದೆ. ಹಾಂ. ಸೊ ಎಷ್ಟು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅದಲ್ಲ? ಇದೊಂದು 10 to 12 ಕಿಲೋಮೀಟ್ರ್ ಕೊಡ್ತೀವಿ. ಹಾಂ, ಟ್ರೆಕ್ಕಿಂಗ್ ಟಾಪ್ ವ್ಯೂ ಪಾಯಿಂಟ್ವರೆಗೂ. ವ್ಯೂ ಪಾಯಿಂಟ್ ಇದೆ. ಹ್ಞೂ, ಓಕೆ. ಮಡಿಕೇರಿ, ಸುಬ್ರಹ್ಮಣ್ಯ, ಧರ್ಮಸ್ಥಳ ಈ ಪಾಯಿಂಟ್ ಎಲ್ಲ ಫುಲ್ ಕಾಣುತ್ತೆ. ಮಾಂದಲ್ಪಟ್ಟಿವರೆಗೂ ಕಾಣುತ್ತೆ. ಮಂದಲ್ಪಟ್ಟಿವರೆಗೂ. ಹ್ಞೂ, ಓಕೆ. ಸೊ ಇದು ನಿಮ್ಮ ಪ್ರಾಪರ್ಟಿ ಅಲ್ಲ ಇದು? ಹೌದು. ಸೊ ಇದು ಇವ್ರದ್ದು ಪ್ರಾಪರ್ಟಿ, ಇದು ಹಳೆ ಪ್ರಾಪರ್ಟಿ. ಸೊ ಈಗ ಇಲ್ಲೇನು ಸ್ಟೇ ಎಲ್ಲ ಏನಿಲ್ಲ ಅಲ್ಲ? ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಲ್ಲ ವ್ಯೂ ಪಾಯಿಂಟು? ಹೌದು. ಸೊ ಇಲ್ಲಿ ನೋಡಿ ಆ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ. ಆ ವ್ಯೂ ಪಾಯಿಂಟ್ವರೆಗೂ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ಒಂದು 10 to 12 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟೈಮ್ ಆಗುತ್ತೆ ಅಲ್ಲ? ಹೌದು. 3-4 ಅವರ್ಸ್ ಬೇಕು. ಹಾಂ. ಬಟ್ ರೂಟು ಅಷ್ಟು ತುಂಬ ಟಫ್ ಆಗಿರುತ್ತೆ. ಸೊ ಇದೆಲ್ಲ ಯಾವ ಸೀಸನಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಒಳ್ಳೆಯದು? ಮಿನಿಮಮ್ ಡಿಸೆಂಬರಿಂದ ಮೇವರೆಗೆ. ಅಂದರೆ ಇದು ವಿಂಟರು, ರೈನಿ ಸೀಸನಲ್ಲಂತೂ ತುಂಬ ಕಷ್ಟ. ಸ್ವಲ್ಪ ಲೀಚಸ್ ಇರುತ್ತೆ. ಹಾಂ, ಹೌದು. ಓಕೆ ಅನ್ನೋರಿಗೆ ತೊಂದರೆ ಇಲ್ಲ. ಸೊ ಇಲ್ಲೆಲ್ಲ ಕಾಡು ಪ್ರಾಣಿಗಳದ್ದು ಓಡಾಟ ಇದೆಯಾ ಜಾಸ್ತಿ ಇಲ್ಲಿ? ಎಲಿಫೆಂಟು, ಹಾಂ, ಕಾಡು ಕೋಣಗಳು, ಹ್ಞೂ, ಜಿಂಕೆ, ಕಾಡು ಕುರಿ, ಹ್ಞೂ, ಈ ಥರ ಅಷ್ಟೇ. ಬಟ್ ಏನು ಹಾರ್ಮ್ಫುಲ್ ಇಲ್ಲ? ಏನು ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ, ಸೇಫ್ ಆಗಿರುತ್ತೆ. ಹಾಂ, ಓಕೆ. ನಾನು ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದ್ನಲ್ವಾ, ಈ ವರ್ಷದ ಮೊದಲನೇ ದಿನ ತುಂಬ ಅಡ್ವೆಂಚರಸ್ ಆಗಿತ್ತು ಅಂತ. ಇದೇನೆ. ಸೊ ಹೀಗೆ ನಾವು ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ವಾಪಸ್ ಆದ್ವಿ. ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಹೋಮ್ ಸ್ಟೇನ ವೆಕೇಟ್ ಮಾಡಿದ್ವಿ.
ಮಡಿಕೇರಿಯಲ್ಲಿರೋ ಗೋಲ್ಡನ್ ಟೆಂಪಲ್ ನಾನು ನೋಡೇ ಇರಲಿಲ್ಲ, ಸೊ ಹಾಗಾಗಿ ಆನ್ ದ ವೇನೇ ಸಿಕ್ಕಿದ್ರಿಂದ ಒಂದು ರೌಂಡ್ ಕ್ವಿಕ್ಕಾಗಿ ಹೋಗಿ ಬಂದ್ವಿ. ವಾವ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಪಾಸಿಟಿವ್ ವೈಬ್ಸ್ ಇತ್ತು, ತುಂಬ ಕಾಮ್ ಆಗಿತ್ತು, ತುಂಬ ಖುಷಿ ಅನ್ನಿಸ್ತು ನೋಡಿಬಿಟ್ಟು. ವರ್ಷದ ಮೊದಲನೇ ದಿನ ಅಲ್ವಾ, ಸೊ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಅನಿಸಿತ್ತು. ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ. ಹಾಗೆ ದೇವಸ್ಥಾನದ ಹತ್ರ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಟೀ ಕುಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ಸ್. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಸಿ ಯು ಸೂನ್.